ಹಾಂ ಹಾಂ ಯಜಮಾನ್ರಿ ನಮಸ್ತೆ. ನಮಸ್ತೆ ಸರ್. ಅಂದರೆ ಜರ್ಸಿ ಕರು ಹಾಕಿರಬೇಕು ಅಂತ ಅನಿಸ್ತಾ ಇದೆ. ಜರ್ಸಿ ಕರು ಹಾಕಿದೆ, ಹೆಣ್ಗರು ಹಾಕಿದೆ. ಡಿಸ್ಚಾರ್ಜ್ ಆಗ್ತಾ ಇದೆ ಏನು? ಸೋಮವಾರ ಬೆಳಿಗ್ಗೆ ಹಾಕಿದೆ ನೋಡಿ. ಸೋಮವಾರ ಬೆಳಿಗ್ಗೆ. ಹಾಂ, ವೆರಿ ನೈಸ್. ಗೀಪ್ದಲ್ಲಿ ಕರಿತಾ ಇದ್ದೀರಿ? ಹಾಂ ಕರೀತೀವಿ ಸರ್. ಹಾಂ ಹಾಂ. ಕರು ಯಾವ್ದು ಹೆಣ್ಣ ಗಂಡ? ಹೆಣ್ಣು ಮಲ್ಗೈತಲ್ಲ? ಹಾಂ, ಹಂಗೆ ಇದೆ, ಸೇಮ್ ತಾಯಿಂದ ಇದೆ. ಇದು ಜರ್ಸಿ ಹೆಣ್ಗರುನಾ? ಹೆಣ್ಗರು. ಪರವಾಗಿಲ್ಲ, ಚೆನ್ನಾಗಿ ಹೆಣ್ಗರು ಬಿದ್ದಿದೆ. ಕ್ಯೂಟ್ ಐತ್ರಿ. ಹಾಂ, ಎಷ್ಟನೇ ಸೂಲಿಂದ ಇದು ಕರು ಬಿದ್ದಿರೋದು? ಎರಡನೇದ ಒಂದೇದ? ಎಣ್ಣೆ ಸೊಲ್ರಿ ಆಕಳು. ಇದು ಎರಡನೇದಲ್ಲ ಇದು? ಇಲ್ಲಿ ಬಿಡ್ರಿ, ಇರಲಿ ಮೊದಲೇ ಬಿಡ್ರಿ, ಇಲ್ಲಿ ಬಿಡ್ರಿ, ರೆಸ್ಟ್ ಮಾಡಲಿ. ಹಾಂ, ಒಂದು 3 ಲೀಟ್ರ್ ಸಿಗುತ್ತೆ ಗಿಬ್ದಲ್ಲ? ಒಂದು 5 ಲೀಟ್ರ್ ಕೊಡಿ ಸರ್. ಪರವಾಗಿಲ್ಲ, 5 ಲೀಟ್ರು. ನಿನ್ನೆ ಬೆಳಿಗ್ಗೆ ಒಂದು 3 ಲೀಟ್ರ್ ಕೊಡಿರಿ ಸರ್. ಹಾಂ 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 ಹಾಂ. ಬಂದೋಳ ಇದು ಲೊಕೇಶನ್ ಬಂದು ಕಾರಿಗ್ನೂರು, ದಾವಣಗೆರೆ ತಾಲೂಕು, ಚನ್ನಗಿರಿ ತಾಲೂಕು ಅಲ್ವಾ? ಹಾಂ, ಚನ್ನಗಿರಿ ತಾಲೂಕು. ಇದು ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇವೆಲ್ಲ ಕಾರಿಗ್ನೂರು ಲೊಕೇಶನ್ ಬ್ರೀಡು, ಜರ್ಸಿ ಲೆಂತಿ ತಳಿ ಇರತಕ್ಕಂಥದ್ದು. ಸಾಹೇಬ್ರು ಹಿಡ್ಕೊಂಡಿದ್ದಾರೆ. ನಾನು ಈಗಾಗಲೇ ಕೇಳಿದ್ದೀನಿ, ಎರಡನೇದು ಅಂಥೇಳಿ ಕರು. ಇದು ಹಾಲಿಂದು ಹೆಣ್ಗರು ಇದೆ. ಏನು ರೇಟಿಂದ ಇರ್ಬೋದು ಸರ್? ಇದೆ 6 ಒಂದು 85,000 ಬಂದರೆ ಕೊಡ್ತೀವಿ ಸರ್. ಕೊಡ್ತೀರಿ ಅಲ್ಲ? ಸಾಯಿವಾಲ್ ಮಿಕ್ಸ್ ಇದೆ ಜರ್ಸಿಗೆ. ಇದೆ. 85 ಆಸುಪಾಸು ಹೇಳಿದ್ದಾರೆ ಅವರು. ಸ್ನೇಹಿತರೆ, ವಿಶೇಷವಾಗಿ ಸಾಧು ಅದು ಯಾರಿಗೆ ವಿಶೇಷ ಖರೀದಿದಾರ ಯಾರಿದ್ದೀರಿ, ನೀವು ಹೋಗಿ ನೇರವಾಗಿ ಹೋಗ್ಬಿಟ್ಟು ಪ್ಲೇಸಿಗೆ ಮಾತಾಡಿಕೊಂಡು ಏನಣ್ಣ ಹೇಗೆ ಅಂತೇಳಿ ವಿಚಾರಿಸ್ಕೊಡ್ರಿ. ವೀಡಿಯೋದಲ್ಲೇ ಕನ್ಫರ್ಮೇಷನ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತಾ ಇರೋವಂಥದ್ದು, ಆನ್ಲೈನ್ ವ್ಯವಹಾರ, ಮುಂಗಡ ಬುಕ್ಕಿಂಗ್ ಇವೆಲ್ಲ ಬೇಡ, ನೇರ ಭೇಟಿ ಇರಲಿ. ಇದೇ ಥರ ಎಷ್ಟು ಹಸು ಇದ್ದಾವೆ ನಾನು ಮಾಹಿತಿ ತೊಗೊಳ್ತೀನಿ. ಜಸ್ಟ್ ಇದು ವೀಡಿಯೋ ನಿಮಗೆ ಮಾಹಿತಿಗೋಸ್ಕರ ಅಂತ ನಾನು ತೆಗೆದಿರ್ತೀನಿ. ಇನ್ನು ಉಳಿದಂಥ ವ್ಯವಹಾರ ಪ್ರತಿಯೊಂದು ಕೂಡ ನಿಮ್ಮ ಜವಾಬ್ದಾರಿನೇ. ಏನೇ ಇದ್ದರೂ ವ್ಯವಹಾರ ನಿಮ್ಮ ಜವಾಬ್ದಾರಿನೇ. ತುಂಬ ಚೆನ್ನಾಗಿರ್ತಕ್ಕಂಥ ಜರ್ಸಿ ಇಲ್ಲೊಂದಿದೆ, ಅದ್ರ ಜೊತೆ ನಾವು ಮಾತಾಡ್ತಾ ಹೋಗೋಣ. ಅದ್ರ ಜೊತೆ ಮಾತಾಡಲ್ಲ, ಅವ್ರ ಓನರ್ ಜೊತೆ ಮಾತಾಡೋಣ. ಬರ್ರಿ ಸರ್, ಅದು ಕೊಟ್ಟು ಈ ಕಡೆ ನೋಡೋಣ. ಹಾಂ, ಇಟ್ಕೊಡ್ರಿ. ಗುಡ್, ಒಳ್ಳೆ ಆಡೋದೈತಿ. ಸುಕ್ಕಿದೆ, ಇಳಿಬೇಕಾ? ಇನ್ನೂ ಎಷ್ಟು ದಿನ ಬೇಕು? ಒಂದು 10 ದಿವಸ ಬೇಕು. ಹೋಗುತ್ತೆ, ಒಂದು 10 ದಿವಸ. ಚೆಂದ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಸರ್, ಒಳ್ಳೆ ಸಾಯಿವಾಲ್ಗೆ ಮಿಕ್ಸ್ ಇರ್ತಕ್ಕಂಥ ತಳಿಗಳು. ಸಣ್ಣ ಫ್ಯಾಟಿಗೆ ಮೋಸ್ಟ್ಲಿ ಗೊತ್ತಿದೆ, ಹಸು ಸಾಕ್ತಾರೆ, ಗೊತ್ತಿರುತ್ತೆ ಈ ಥರ ತಳಿ ಅಂತ. ಹೆವಿ ಬ್ರೀಡ್ ಇದು ಜರ್ಸಿ ಸಾಯಿವಾಲ್ಗೆ ಮಿಕ್ಸ್ ಇರುವಂಥದ್ದು ತಳಿ. ತುಂಬಾ ಹೆವಿ ಇದೆ ಬ್ರೀಡ್. ಸೂಲ್ ಎಷ್ಟನೇದು ಸರ್ ಇದು? ಸರ್ ಫಸ್ಟ್ನೇ ಸರ್ ಇದು 4 4 ಫಸ್ಟ್ 4 ಇದೆ. ಶಾಯಿವಾಲು ಜರ್ಸಿ ಮಿಕ್ಸ್ ಇದೆ ಸರ್ ಇದು. ಹಾಂ 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 ಹಾಂ, ಹೌದು, ನೋಡಿದ್ರೆ ಗೊತ್ತಾಗ್ತದೆ. ಜರ್ಸಿ ಸಾಯಿವಾಲ್ಗೆ ಕ್ರಾಸ್ ಇರ್ತಕ್ಕಂಥ ತಳಿ. ಡಬ್ಬ ಇನ್ನೊಂದು ನನಗೆ ಅನ್ಸೋದು ಇನ್ನೊಂದು ವಾರ ಹೋಗಲಿ, ಅಡ್ಡಿ ಇಲ್ಲ. ಗಂಡೋಗಳೆಲ್ಲ ಬಿಟ್ಟಿದೆ ಚೆಂದ, ಡುಬ್ಬ ಇಲ್ಲ ಅಷ್ಟೇ. A2 ಮಿಲ್ಕ್ ಪಡಿಲಿಕ್ಕೆ ಹೇಳೋಕ್ಕಾಗಲ್ಲ. ಸಿದ್ದರೂ ಸಿಗ್ಬೋದು, ಇಲ್ದಿದ್ರು A2 ಮಿಲ್ಕ್ ಸಿಕ್ತು ಇನ್ನೂ ಒಳ್ಳೆಯದು. ಬಟ್ ಏನೇ ಆದರೂ ರೇಟ್ ಅಷ್ಟೇ ಅಂತೀರಿ ಹಾಲಿಂದು. ಬಟ್ ರೇಟ್ ಸರ್ ಹಸುದು ಏನು ಕಟ್ಟಿದ್ದೀರಿ ಸರ್? ಇರ್ತೀರಾ 80,000 ಬಂದರೆ ಪ್ರತಿ ಸರ್ 80,000 ಇದೆ. 80,000 ಆಸುಪಾಸು ಇದ್ದಾರೆ. ಬಂದರೆ ಪಾರ್ಟಿ ರೈತರು ಬಂದು ಹಾಂ, ಮಾತಾಡ್ಕೊಳ್ಬೇಕಪ್ಪ. ಒಟ್ಟು ಮಾತಾಡ್ಕೊಂಡ್ರೆ ಮಾತ್ರ ಹಿಂಗೆ ಆಗ್ಬೋದು ಅಂತೇಳಿ. ಮುಖಂತ ಬಂದರೆ ಹಾಂ ಹಾಂ, ವೆಜ್ ಕಡಿಮೆ ಕೊಡೋಣ. ಮಾತಾಡ್ಕೊಳ್ಳಿ. ವ್ಯವಹಾರ ನಾನು ರೇಟು ಪ್ರತಿಯೊಬ್ಬರು ಈಗ ಸೇಲ್ ಮಾಡುವಂಥವ್ರು ನಿಮ್ಮ ಕಾಮೆಂಟಿಗೆ ಹೆದರಿ ಕನ್ಫರ್ಮ್ ರೇಟ್ ಹೇಳೋಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ ಅಂದರೆ ಅಣ್ಣ ಜಾಸ್ತಿ ಆಯಿತು, ಈ ಥರ ಆಯಿತು ಅನ್ನೋಂಥ ಬಂದಿರೋ ಕಾರಣ ನೇರವಾಗಿ ಬಂದು ಅವರೇ ವ್ಯಾಪಾರ ಮಾತಾಡ್ಕೊಳ್ಳಿ ಅನ್ನೋ ಮಾತು ಅಂದರು. ಫಸ್ಟ್ ಸ್ಟಾರ್ಟಿಂಗ್ ನಾವು ಬಂದಾಗ, ಡಿಸ್ಕಷನಿಗೆ ಬಂದಾಗ. ಆದರೂ ಬೆಲೆ ಕೇಳಿ ಹಾಕ್ತಾಯಿದ್ದೀನಿ. ಇಲ್ಲೊಂದು ಜರ್ಮನ್ ತಳಿ, ಇದು ಕರಾಕಿದೆ. ಜರ್ಮನ್ ತಳಿ ಕರು ಹಾಕಿದೆ. ಇದು ಬೆಳಿಗ್ಗೆ ಅದು ಚೆನ್ನಾಗಿದೆ, ರೆಸ್ಟ್ ಮಾಡ್ತಾ ಇತ್ತು. ಇದು ಹೆಣ್ಗರನ್ನ ಸರ್? ಹೆಂಗೆ ಸರ್? ಇದು ಹೋರಿಕರನ? ಇದು ಸ್ನೋ ಬ್ರೀಡ್ ಕಂಡ್ರಿ. ಇದು ತುಂಬ ಗಿಡ್ಸು ಚೆನ್ನಾಗಿದೆ. 2 ಆಗಿ 4 ಆರಂಭ. 2 ಕಡೆ ಭಾರಿ ಸಂಪನ್ನ ಬುದ್ಧಿ, ಒಳ್ಳೆ ಗುಣ ಇದೆ. ಹೌದ್ರಾ? ಭಾರಿ ಸಾಧಿ ಸ್ನೋ ಬ್ರೀಡಪ್ಪ. ಜರ್ಮನ್ ಪ್ರಿಯರಿಗೆ ಅಂದರೆ ಆ ಥರ ಬ್ರೀಡ್ ಏನಾದ್ರು ಬೇಕು ಅಂದರೆ ಅವಕಾಶ ಇದೆ. ಬಟ್ ಕರು ಹಾಕಿದೆ. ಗೀಬ್ದಾಲು ಕರೆದಿಲ್ಲ ಸರ್? ಕರೆದಿದ್ದೀರಾ? ಕರಿಬಿಟ್ಟು. ಹಾಂ ಹಾಂ ಹಾಂ. ಇದು ಕೂಡ ಅದೇ ಆಸುಪಾಸ ರೇಟು ಹಿಂಗೆ? ಇದು ಅದು ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್.
ಏನು ಆರಂಭದಲ್ಲಿ ರೇಟ್ ಹೇಳ್ತಾ ಇದ್ದಾರೆ, ಅದಕ್ಕೆ ಕರು ಜೊತೆ ನೀವು ಅಂದ್ಕೊಂಡಲ್ಲಿ ಕುತ್ಕೊಂಡು ಇಲ್ಲ ಬಿಡೋಣ ಜಾಸ್ತಿ ಆಯ್ತು ಹೋಗೋದು ಅಂತಲ್ಲ, ಬಂದಾಗ ಕೆಲವೊಬ್ಬರು ಅಲ್ಲೇ ಕೂತ್ಕೊಂಡು ಅಲ್ಲೇ ಕೇಳಿ ಹಾಲು ಎಷ್ಟು ಕೊಡುತ್ತೆ, ಹಾಲು ಹೆಂಗೆ ಏನು ರೇಟ್ ಹೇಳ್ತೀರಾ ಅಂತ ಅಲ್ಲೇ ಕೂತಿರ್ತಾರೆ. ಡಿಸೈಡ್ ಮಾಡ್ಕೋಬೇಡ್ರಿ ಅಂತ ಅವರು. ಹಾಂ, ನಮಗೆ ಗೀಟಿದ್ರೆ ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಸಿಕ್ಕರೆ ಕೊಟ್ಟು ಬಿಡ್ತೀನಿ ಅಂತಾರೆ ಸೆನ್ ಸಾಹೇಬರು ಕರಿಗ್ನೂರಲ್ಲಿ. ಆಯಿತು ಸರ್, ಆಯಿತು. ನಾನು 10,000 ರೂಪಾಯಿ ಲಾಭದಾರಲ್ಲ, ಒಂದು 2,000 ಸಿಕ್ಕರೆ ಕೊಡು ಸಿಕ್ಕರೆ ಅಂತ ಅಂತಾರೆ. ಅವರೇನು ಇಟ್ಕೊಳ್ಳೋದಿಲ್ಲ, ಮತ್ತೆ ತರಲೇಬೇಕು ಬ್ಯಾಚ್. ಹಂಗಾಗಿ ಬಂದು ಏರಿಳಿತ ಮಾಡ್ಕೊಳ್ರಿ, ಮಾತಾಡ್ಕೊಳ್ಳಿ. ಇದು ಸರ್ ಈ ಕಡೆ ಬೋಡಿ ಸರ್. ಚೆನ್ನಾಗಿ ಇದು 4 ಕಲ್ಲಿದೆ, 4 ಕಲ್ಲಿಂದ. ಹೆಣ್ಗರು ಇದರದು. ಇದು ಹೆಣ್ಗರ ಐತೆ, ಇದು ಕರು ಹಾಕೈತಿ. ಹಾಂ, ಇದು ಒಳ್ಳೆ ಬೆಳೆಸಿದೆ, ಹಪ್ಪಳ ಆಗಿಲ್ಲಪ್ಪ. ಇದು ಇದು ಚೆನ್ನಾಗಿದೆ. ಇದು ಒಳ್ಳೆ ರೆಡ್ ಅನ್ನ ಚಾಪರ್ ಹಾಕಿದೆ ಇದ್ರದ್ದು. ರೆಡ್ ಎನ್ ಎಫ್ ಐತಲ್ಲ, ರೆಡ್ ಅನ್ನ ಚಾಪರ್ ಹಾಕಿದೆ. ತಡೆಯಾಗ ನೋಡ್ರಿ ನನಗೂ ಒಳ್ಳೆ ಹಾಲು ಬರೋಂಥ. ಮೊದಲನೇದ ಸರ್ ಇದು ಹಾಕಿ ಇಳಿದಿರೋದು, ಎರಡನೇದಂತ ಇದು ಸೂಲು. ಎರಡನೇದು ಇರ್ಬೇಕು ಸರ್. ಎರಡನೇದು ಇರಬೇಕಲ್ಲ. ಹಾಂ, ಹ್ಞೂ ಎರಡನೇದು ಇರ್ಬೇಕು. ಬಾಕ್ಸಿಂಗ್ ಇದೆ. ಈಗ ಆರಲ್ಲಿ ಇರಬೇಕಲ್ಲ, ಆರಲ್ಲಿ ಇದೆ. ಹ್ಞೂ, ಒಳ್ಳೆ ಸೋಲು. ಹೀಗಿದೆ ಬಸ್. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಈ ಥರ ಹಸು ಅಂತ ಅಥವಾ ನೀವು ಬರ್ತಾಯಿದ್ದೀನಿ ಅಣ್ಣ ಈ ಥರ ಅಂತೇಳಿ ಸ್ಕ್ರೀನ್ಶಾಟನ್ನು ಹೊಡೆದು ಹಾಕಿ ಈ ಥರಕ್ಕೆ ಬರ್ತಾಯಿದ್ದೀವಿ ಅಂತ. ಬಟ್ ಅವ್ರು ಹೇಳಿದಂತೆ ನೇರವಾಗಿ ಬಂದಿರೋರಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಇದು ಇನ್ನೊಂದಿದೆ ಸರ್. ಎಷ್ಟು ನೋಡಿ ಸರ್, ಇದು 2ರಿಂದ ಈಗ 4 ಅಲ್ಲಿಗೆ ಬಂದಿದೆ. 2ರಿಂದ 4 ಇದು ನೋಡ್ರಿ, ಒಳ್ಳೆ ಹೆಂಗಿದೆ. ದೂರನೇ ಹೋಗ್ಬೇಕು ನಾನು ಇದು ವೀಡಿಯೋ ಮಾಡಬೇಕು ಅಂದರೆ. ಎಷ್ಟು ಲೆಂತ್ ಇದೆ ನೋಡಿ. ಅವ್ರು ಉದ್ದ ಇದೆ, ಉದ್ದ ಬೀಸಿದೆ. ಇಲ್ಲ ಗಬ್ಬ ಗಬ್ಬ ಅಂತಿದ್ದು, ಕರು ಹಾಕಿಲ್ಲ. ಗಬ್ಬ ಇದೊಂದು ಬೇಕನ್ಸುತ್ತೆ, ಒಂದು ವಾರ. ಬೇಕು. ಒಳ್ಳೆ ಟಾಪ್ ಕ್ವಾಲಿಟಿ ಸರ್, ಏರಿಯಸ್ ಇದು. ಹಾಂ ಹಸು ಸೂಪರ್ ಕ್ವಾಲಿಟಿ ಇದು. ಟಾಪಲ್ಲಿ ಪಂಚ, ಎಷ್ಟು ಉದ್ದ ಎಷ್ಟಾಗಲ್ಲ ಇದೆ, ಎಷ್ಟು ಪಂಚ ಚೆಂದ ಇದೆ. ಗುಡ್. ಒಂದು 7-8 ಹತ್ರ ತೊಗೋಬೋದು ಹಾಲು ತೆಗೆದ್ರೆ ಅಣ್ಣ. ಬರುತ್ತೆ ಸರ್. ಅದು ಒಂದು 10 ಲೀಟರ್ ಆದ್ಮೇಲೆ ಹಾಲು ಬರುತ್ತೆ. ಯಾಕೆಂದರೆ ದನ ಉದ್ದ ಬೀಸಿದೆ, ಜಾತಿ ಇದೆ, ಸೀರಿಯಸ್ ಅದು ಚೆನ್ನಾಗಿದೆ. ಈಗ 2ರಿಂದ 4 ಅಲ್ಲಿಗೆ ಬಂದಿದೆ ಅಲ್ಲ. ಏನಾಗ್ಬೋದು ಅಣ್ಣ, ಏನಾಗ್ಬೋದು ಅಣ್ಣ ರೇಟ್ ಆದರೆ? ಸರ್ 1.20 ಹೇಳ್ತೇನೆ ಸರ್. ಅದಕ್ಕೆ 1.20 ಹೇಳಿದೆ ನೋಡಿ. ಹಲ್ಲು ನೋಡಿ, ಈಗ ಹಲ್ಲು ಬಿಡ್ತದ. ಓಕೆ 4 ಇದೆ. ನೋಡಿದ್ರೆ ಕೋಟ್ ನೋಡಿ, ಇಷ್ಟು ಉದ್ದ ಬೀಸಿರೋದಾಗ 2 ಅಂದ್ರೆ ಒಪ್ಪಲ್ಲ. 4 2 ಅಂದ್ರೆ ಒಪ್ಪಲ್ಲ. 4 ಇದೆ. ಇದು ಒಳ್ಳೆ ಸುಖವಾಗಿದೆ, ಬೆಳೆಸಿದ್ರಲ್ಲ ಸರ್, ಚೆನ್ನಾಗಿದೆ. ನೋಡಿದ್ರೆ ಚೆನ್ನಾಗಿ ನೋಡ್ಕೊಂಡಿರೋದು ಇದು. ಆಯ್ತು ಸರ್, ಆಯ್ತು. ಹಸುಗಳು ಸುಂದರವಾಗಿ ಇರ್ತಕ್ಕಂಥದ್ದು. ಹೆಚ್ಚಪ್ಪು 6ರಿಂದ ಇದು ಅದೇ ಥರ ಬರುತ್ತೆ, ಅದಕ್ಕಿಂತ ಗಾತ್ರ ಬೆಳೀತಿದ್ದು. ವಾವ್, ಅಡರು ಚೆಂದ ಇದೆ. ಎಲ್ಲರಿಗಿಂತ ಇದ್ರದ್ದು ಅಡರು ತುಂಬ ಚೆಂದ ಇದೆ. ಸ್ಕೋರ್ ಇದೆ, ಒಂದ್ಕಿಂತ ಒಂದು ಟಾಪ್ ಇದೆ ಸರ್ ದನ. ಇದೆ ಬ್ಯಾಕ್ ವಾಚಿಂದ ಹಿಡಿದು ಇದನ್ನು ಎತ್ತರ ಹಸುವಿಂದು. ಇದು ಎಷ್ಟಲ್ಲ 6 ಅಂದರೆ ಸರ್ ಇದು ಗಬ್ಬಲ್ಲ. ಗಬ್ಬ. ಓಕೆ, 3 ಇಳಿದಿದ್ದಾವೆ. ಇನ್ನು ಗಬ್ಬದ ಹಸುಗಳು ಇರುವಂಥದ್ದು. 3 ಇಳಿದಿರ್ತಕ್ಕಂಥ ಹಸುಗಳನ್ನ ನೋಡಿಕೊಂಡು 4 ಮಲದಾರಿ ಚೆಕ್ ಮಾಡ್ಕೊಂಡು ಒಯ್ರಿ ಅಂತಾರೆ ಅವರು. ಯಾವ ಪಡಲ್ಲ ಸರ್. ಹಾಂ, ಚೆಕ್ ಮಾಡ್ಕೊಂಡು ಒಯ್ರಿ ಅಂತಾರೆ ಅವರು. ನೋಡ್ಕೊಳ್ಳಿ. ಆಮೇಲೆ ನೆಲಿ ಬರೋದು, ಮಲಿ ಹೋದ್ರೆ ವಾಪಸ್ ತೊಗೊತೀವಿ. ಓಕೆ. ಆ ಟೈಪ್ ಏನಿಲ್ಲ ಸರ್, ಅದು ಚೆನ್ನಾಗಿದೆ. ಇದು ಒಂದು ವಾರ 5 ದಿವಸ ಆಗ್ಬೋದಣ್ಣ ನಾವು. ಹಾಂ, ಬಂಧುಗಳೇ, ಬೆಲೆ ಎಕ್ಸೆಪ್ಟೇಷನು ಏನಿದೆ ದಯವಿಟ್ಟು ಮಾತಾಡ್ಕೊಳ್ಳಿ. ನೀವೇ ಪ್ರತಿಯೊಂದು ಕೂಡ ಮಾಹಿತಿಯಲ್ಲಿ ಆಲಿಸ್ತೀವಿ, ಅದ್ರ ಬೆಲೆ ಮಾತ್ರ ವ್ಯತ್ಯಾಸ ಆಗೇ ಆಗುತ್ತೆ. ಖಂಡಿತ ವ್ಯತ್ಯಾಸ ಆಗಿರುತ್ತೆ ಬೆಲೆ. ಒಳ್ಳೆ ನಿಮ್ಮಲ್ಲಿ ಯಾರು ಇದ್ದರೆ ಅನುಭವಿ ಕರ್ಕೊಳ್ಳಿ, ಬನ್ನಿ ನಾವು ಹೋಗೋಣ ಅಂಥೇಳಿ ಕರ್ಕೊಂಡು ಬಂದು ತೊಗೊಳ್ಳಿ ಅಂದರೆ. ಬಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ, ಇದು ನೆನಪಿರಲಿ. ಟಾಪ್ ಕ್ವಾಲಿಟಿ ಮಾಲು. ಆಲ್ ಬ್ಲ್ಯಾಕ್. ಇದು ಮತ್ತೊಟ್ಟು ಗಡ್ಡಿ ನೋಡಿ, ಯಾಕೆ ಹಾಕಿದ್ದಾರೆ. ಹಾಂ 4 ಕಲ್ಲಿದೆ. 4 ಇದು ಕೀಫರು. ಅಡರ್ ಸೀಳಿದೆ ಅಂದರೆ ಈ ಥರ ಕೆಲವು ಸೀಳು ಅಡರಿದ್ರೆ ಬೇಕು ಅಂತೀರಿ, ಹಿಂಗಿದೆ. ಇದು ಲೋಡ್ ಐತಲ್ಲ ಸರ್? ಇದು ರೆಡಿ ಇದೆ ಸರ್. ರೆಡಿ ಟು ಬ್ರೀಡ್. ನೋಡಿ ಯಾವ ಟೈಪ್ ಇದೆ ಮಾಲು. ಭಾರಿ ಸಾದಿ ಸರ್ ಇದು. ನೋಡಿ ಎಲ್ಲ ಲೂಸಿದೆ. ಪೇಪರ್ಸ್ ಎಲ್ಲ ಇದು ಆಸಕ್ತಿದಾರರಿಗೆ ಇದು
ನೆಕ್ಸ್ಟ್ ಅಲ್ಲ ಅಂದರೆ ನಾಲ್ಕಲ್ಲ ನಾಲ್ಕಲ್ಲ. ನಾಲ್ಕಲ್ಲು ಮೊದಲನೇದಂದ್ರೆ ಮೊದಲು ನಾಲ್ಕಲ್ಲು ಮೊದಲನೇದು ಇರೋ ವಾಸ್ತವ ನೋಡ್ಕೊಳ್ಬೋದು. ಏನಾಗ್ಬೋದು ಸರ್ ರೇಟ್ ಆದರೆ? ಸರ್ ಒಂದು 95,000 ಹೇಳ್ತೀನಿ ಸರ್ ಅದು. ಹೌದಾ? ಕೊಡ್ತೇನೆ. ಓಕೆ 25 ಆಸ್ಪಾಸ್. ಹಾಲ್ ಬ್ಲಾಕು ಕಡೆ ಹಲ್ಲಲ್ಲಿ ಹಾಲ್ ಬ್ಲಾಕು. ನೀರು ಕುಡಿತತೇನು ಸಾವುಕಾರ ಕೇಳಬೇಕಿತ್ತು. ಇದು ಇವತ್ತು ನಾಳೆ ಏನಂತ? ಹಾಂ ಹೋಗುತ್ತೆ ಸರ್, ಇನ್ನೊಂದು ವಾರ ಹೋಗುತ್ತೆ ಇದು. ಇನ್ನು ಮಾಲ್ ಸಡಿಸಿಲ್ಲ. ಹಾಂ ಹೌದು ನರ ಗಿಡ ಚೆನ್ನಾಗೈತಿ. ಏನಪ್ಪ ಯಾವುದೋ ಹಾಡು ಹಾಕ್ಬಿಟ್ಟಲ್ಲೋ, ನಾವು ವೀಡಿಯೋ ಮಾಡೋಣ ಬೇಡ? ಹಾಂ ಬಂದ್ಬೇಡ ಕಡಿಗೆ ಹಾಕಂತಲ್ಲಿ. ಕಡೆಯಲ್ಲಿಂದು ಒಂದು ಮೂರನೇದು ರಸೂಲು. ಕರ 2 ಕರ ಹಾಕಿದೆ, ಈಗ ಹಾಕಿದ್ರೆ 3ನೇ ಕರ. ಮೂರನೇದು ಇದೇನು ರೇಟ್ ಆಗ್ಬೋದು ಸರ್ ಆದರೆ? ಸರ್ ಹೆಚ್ಚು ಕಡಿಮೆ ಕೊಡೋ ಖರೀದಿ ಸರ್. ನಿಂತ ರೇಟಿನ ಬಗ್ಗೆ ಕೆಡಿಸ್ಬೇಡ್ರಿ ಅಂತೀರಾ? ಇರೋದಿಲ್ಲ ಸರ್, ದಲಿಕರ್ನೇ ಅವರ ಹಾಂ ಪಾರ್ಟಿ ಮೇಲೆ ಬೇಕಾದ್ರೆ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡಲೇಬೇಕಾಗುತ್ತೆ. ಹಸು ವ್ಯಾಪಾರನೇ ಹಾಗೆ, ದನದ ವ್ಯಾಪಾರನೇ ಹಾಗೆ ಅದು. ಯಾರು ಬೇಕಾದ್ರೆ ನಮ್ಮ ಪರಿಚಯ ಇರ್ತಾರೆ. ಹಾಂ ಏನಪ್ಪ ಕೊಡಪ್ಪ ನಮಗೆ ಒಂದು 2,000 ಬಿಟ್ಟು ಅಂದರೆ ಸ್ವಲ್ಪ ಕೊಡಲೇಬೇಕು. ಕೊಡಲೇಬೇಕು. ಅಲ್ಲ ಸರ್, ಮನುಷ್ಯನೇ ಬೇಕಾಗ್ತೈತಿ. ಆಯ್ತು ಸಾಬ್ರ, ನೀವು ಹೆಂಗೆ ಹೇಳ್ತೀರ ಹಾಗೆ ಆಯಿತು ಬಿಡಿ. ಡೀಲ್. ಇದೊಂದು 7-8 ಬರ್ಬೋದೇನು ಸರ್ ಹಾಲು ಬಂದು? ಬರುತ್ತೆ ಸರ್, ಗೆಸ್ಟ್ ಮಾಡಿದ್ರೆ ಅಂತ. ಬರುತ್ತೆ ಸರ್. ದನ ಕರ ಅವ್ರಿಗೆ ಮೇಸ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್, ಹೆಂಗೆ ಬೇಕಾದ್ರೆ ಹೆಂಗೆ ಬರುತ್ತೆ. ಹಾಂ ಮೇಸ್ದೆ ಹಾಲು ಕರಿತೀನಿ ಅಂದರೆ ಆಗಲ್ಲ. ನೀರು ಕುಡಿಸ್ತೀರಾ? ಜರ್ಸಿ ಇದು 4 ಹಲ್ಲಿಗಿರೋಂಥ ಮೊಣಕ ಪಡ್ಡೆ ಇದೆ. ಮೊದಲನೇದು ಎರಡನೇದು ಜಬಿದು ಫಸ್ಟ್ ಹೇಳಿದ್ರೆ ಎರಡನೇದು ಅನಿಸುತ್ತಮ್ಮ. ಓಕೆ ಜರ್ಸಿ ಹೋಗ್ತಾ ಹೋಗ್ತಾನೆ ಹಂಗೆ ಒಂದು ರೇಟ್ ಹೇಳ್ಬಿಡಪ್ಪ. ಹಾಂ ನಮ್ಗೊಂದು 50,000 ಕೊಡು. 80 ಅಂತಾರಪ್ಪ. 90 90? ಹೋಗ್ರಿ ಜಾಸ್ತಿ ಆಯ್ತು. ಒಂದು ರೇಟ್ ಹೇಳೋದು ಬಿಟ್ಟು ನೀವು ಏನು ಜರ್ಸಿ ಪ್ಯೂರಿಟಿ ಐತಿ ಅಂತನ? ಏನಪ್ಪ ನಿಮ್ಮ ಹಾಲು ಬಂತಾರೆ ನಮ್ಮೂರು ನೋಡಿ ಇದು ಮಾಡ್ರು ಮಾರ್ರೆ. ಬಂದೋಗ್ರೆ ಇವತ್ತು ಹಸು ಆದವ ಇದಾವ ಇನ್ನೂ?